ಇದು ಸ್ವಾಭಾವಿಕವಾಗಿ ದ್ವಾರಪಾಲಕರು ಬೇಕು. ಯಾರು ಕಾಣಿಸ್ ಇಲ್ಲೇ ತುರುಕಿಸಿದ್ರೆ ಅಲ್ಲೇ ಬರ್ಬೇಕು. ಹೌದಾ? ಯಾಕೆ ಮಾರ್ರೆ ಬೊಬ್ಬೆ ಹಾಕಿ ಸಾಯ್ತೀರಿ? ನನಗೆ ಕಿವಿ ಕೇಳುದಿಲ್ಲ ಅಂತ ಯಾರಾದ್ರೂ ಬರುವಾಗ ಹೇಳಿದ್ದಾರ? ನಿನಗೆ ಕಿವಿ ಕೇಳ್ತದೋ ಇಲ್ಲವಂತ ವಿಷಯ ಅಲ್ಲ, ಮತ್ತೆ ನಮ್ಮ ಶೈಲಿಯೇ ಹಾಗೆ. ನಿಮ್ಮ ಶೈಲಿ ನಮಗೆ ತೊಂದರೆ ಆಗುತ್ತೆ ಸ್ವಾಮಿ. ಹೀಗೆ ಆದ ಮೇಲೆ ಹಾಗೆ ಮಾಡಲೇಬೇಕು. ಅಲ್ಲ, ಕ್ರಮ ಹೌದು. ಏ, ನಾವೆಲ್ಲ ಅಮ್ಮ ಅಂತ ನೀವು ಹುಟ್ಟಿದಾಕ್ಷರವೇ ಅಣ್ಣ. ಸಾಮಾನ್ಯವಾದ ಅಮ್ಮ ಆದ್ರೆ ಎದೆ ಹೊಡೆದು ಸತ್ತು ಹೋದ. ನಮ್ಮನ್ನು ಹೆತ್ತವಳು ಸಾಮಾನ್ಯರಲ್ಲ, ಅಸಾಮಾನ್ಯತೆ ಯೋಗ್ಯತೆಯನ್ನು ಹೊಂದಿದವಳು. ಭಯಂಕರ. ನಾನು ಹುಡುಕಿದ್ದು ಮಾರ್ರೆ. ಎಂತದು ನೀನು ಹುಡುಕುದಂತದು? ಹಿಂದೆ ಎಲ್ಲಿ ಮುಂದೆ ಎಲ್ಲಿ ಗೊತ್ತಾಗುದಿಲ್ಲ. ಹೌದಾ? ಬಾಯಿ ಕಾಣುವುದಿಲ್ಲ. ಬಾಯಿ ಬಿಡಬೇಡಿ ದಮ್ಮಯ್ಯ. ಎಂತದ? ಈಗ ಇಲ್ಲಿ ಬಾಯಿ ಉಂಟು ಅಂತ ಗೊತ್ತಾಯ್ತು. ಹೌದಾ? ನಿನಗಿನ್ನು ಬೇರೆ ಏನು ಬೇಕು? ಇನ್ನು ಬೇಡ. ಹೌದಾ? ನಮಸ್ಕಾರ. ಬಂತು. ನಮಸ್ಕಾರ ಅಂದೆ. ಬಂತು ಅಂತ. ಎಂತದ್ದು ಬಂದದ್ದು? ಒಂದು ನಮಸ್ಕಾರ ಕೊಡಬೇಕು ಅಂತ ಇದ್ರೆ ಒಂದು ಸರಿಸಮಾನತೆ ಬೇಕು. ಯೋಗ್ಯತೆ. ಹೌದು. ಒಂದು ಸರಸಕ್ಕೂ ಸಂಬಂಧಕ್ಕೂ ಸಮಾನತೆ ಬೇಕು ಅಂತ ಪ್ರಪಂಚದಲ್ಲಿ ಮಾತಿಲ್ವೇನು? ಮತ್ತೆ ನೀನು ನನಗೆ ನಮಸ್ಕಾರ ಕೊಟ್ರೆ ಬಂತು, ಅಲ್ಲಿಗೆ ನೀನು ಅರ್ಥ ಮಾಡಿಕೊಳ್ಬೇಕಾದೇನು? ಏನು ಸಿಕ್ಕಿತು ಅಂತ. ಹಿಂದೆ ಕೊಡೋ ಕ್ರಮ ಇಲ್ಲ. ನಮಗಿಲ್ಲ. ಅಪಾಯ ನೀವು. ಏನು? ನಿಮಗೆ ಸಾಲ ಕೊಡುದು ಬಹಳ ಅಪಾಯ. ಯಾಕೆ? ಹಿಂದೆ ಸಿಕ್ಕಲಿಕ್ಕಿಲ್ಲ. ನಾವು ಸಾಲ ತಗೊಳ್ಳುವವರಲ್ವೋ, ಅದೇ ಕೊಡುವವರು. ಹೌದಾ? ನೀನು ಯಾರು ಅಂತ ಹೇಳಿದ್ರೆ ಇಲ್ಲಿಗೆ ಇದು ಯಾವುದು? ನಮ್ಮ ಪುರದಲ್ಲಿ ಅಂತ ಹೇಳಿದ್ರೆ ಒಂದು ಮಾತಿಗೆ ಪ್ರತಿಯಾಗಿ ಉತ್ತರ ಬಂದ. ಯಜಮಾನ ಅಂತ ಹೇಳಿದ್ದು ಮಾರ್ರೆ. ನಂಬುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಕನಕಲಂಕೆಯ ಸಾರ್ವಭೌಮ. ಕನಕಲಂಕೆಯ ಸಾರ್ವಭೌಮ ಯಾರು? ಅದು ನಮ್ಮ ಪ್ರಭುಗಳು. ಯಾವ ಪ್ರಭುಗಳು? ಲಂಕೇಶ್ ಪ್ರಭುಗಳು. ಲಂಕೇಶ. ಹಾಗೆ ನೀನು ಇಲ್ಲಿ ಅಧಿಕಾರಿ ಅಂತ ಹೇಳ್ತಿ? ಅವರು ಒಳಗೆ, ನಾನು ದ್ವಾರಕ್ಕೆ. ನಿನ್ನದು ಏನಿದ್ರು ಇಲ್ಲೇ ಸಂದೇಶಚರ. ನೀನು ಇಲ್ಲಿದ್ದದನ್ನು ಅಲ್ಲಿ ಹೇಳು, ಅಲ್ಲಿದ್ದದನ್ನು ಇಲ್ಲಿ ಬಂದು ಹೇಳು. ಅದು ಚಾಡಿ ಹೇಳುವರು ಮಾರ, ಹಾಗೆ ಹೇಳುವುದು. ಹಾಗಲ್ಲ, ಅವ ಹೇಳಿದನ್ನು ಇನ್ನೊಂದು ಬರೀ ಪ್ರತಿ ಉತ್ತರ ಕೊಡಬೇಕಲ್ಲ, ನಿನ್ನ ಕೆಲಸ ಅದು. ಅವರು ಹೇಳಿದರಲ್ಲಿ ಒಂದು ಶಬ್ದ ಬಿಡಬಾರ್ದು, ಒಂದು ಸೇರ್ಪಡೆ ಆಗಬಾರ್ದು ಅಂತ. ಹೌದಾ? ಅಷ್ಟೇ. ಇದ್ರೆ ನಿನ್ನಂತ ಕೆಲಸದವರು ಬೇಕು. ಅದಕ್ಕೆ ಬೇಕಾಗಿ ಇಷ್ಟು ವರ್ಷ ಆಯ್ತು ಅಲ್ಲಿ ಸೇರಿ, ಸಂಬಳ ಅಷ್ಟೇ. ಸೇರಿಸಲಿಲ್ಲ, ಬಿಡ್ಲಿಲ್ಲ. ಹೌದಾ? ತಲೆ ಬಿಸಿ ಮಾಡಬೇಡ. ಹೆಚ್ಚಾಗುವ ಲಕ್ಷಣ ಉಂಟು. ಆಯ್ತಾ? ಸಂಬಳ ತೆಕ್ಕೊಳ್ಳುವ ಕ್ರಮವೂ ಇಲ್ಲ. ಹೌದಾ? 10 ವರ್ಷ ಒಮ್ಮೆಲೆ ತೆಕ್ಕೊಂಡಾಗಿದೆ. ಮತ್ತೆಲ್ಲಿಗೆ? ಮತ್ತೆ ನಿನಗೆ ಏರುವುದೆಲ್ಲಿಗೆ? ಜನ ಬರ ಒಳ್ಳೆಯವರು. ಎಷ್ಟೇ ಸಾಲ ಇರ್ಲಿ, ಹತ್ತಿರ ಹೋಗಿ ಹೀಗೆ ತೋರಿಸಿದ್ರೆ ಸಾಕು, ಎಲ್ಲ ಬುದ್ಧಿ ಕೊಡ್ತಾರೆ. ಹೌದಾ? ಮತ್ತೆ ನಿನ್ನಂತಹ ವ್ಯಕ್ತಿಗಳು ಇರುವಾಗ ಅದನ್ನು ಕಳೆಕೊಳ್ಳುವಂತಹ ಮನಸ್ಸು ಅವನಿಗಿಲ್ಲ. ಎಂತದು? ಮೊನ್ನೆ ಪುಸ್ತಕ ನೋಡ್ತಾ ಇದ್ದೇನೆ, ಇನ್ನು ಜಾಗ ಎಲ್ಲ ಬರ್ದಿಟ್ಟಿದ್ದಾರೆ. ಅದು ನೀನು ನೆನಪು ಶಕ್ತಿ ಉಂಟಲ್ಲ ಭಯಂಕರ. ನೀನು ಆಲೋಚನೆ ಮಾಡಬೇಕಿತ್ತು, ತೆಗೆಯುವಾಗ ಬರೀತಾರ ಇಲ್ವಾ ಅಂತ. ನಾನು ಧರ್ಮಕ್ಕೆ ತೆಕ್ಕೊಂಡದ್ದು. ಈಗೇನಾಯ್ತು? ಈಗ ಬೇಕಾದಷ್ಟು ಇನ್ನು ಬಿಟ್ಟು ಹೋಗುವ ಕ್ರಮ ಇಲ್ಲ. ನಾನು ಹೋದಾಗ ನನ್ನ ಮಗನಿಗೆ ಕೊಟ್ಟು ಹೋಗ್ಬೇಕಿದೆ. ಹೌದಾ? ಮಗನಾದ್ರೂ ಪೂರೈಸಿಕೊಂಡು ಒಡೆಯ ಇದ್ದಾನ? ಒಡೆಯ? ನಿನ್ನ ಒಡೆಯ ಇದ್ದಾನ ಅಂತ ಇದ್ದಾರೆ. ಹೇಗೆ ಸಮಯ ಉಂಟು? ಕೇಳಿ ಬಾ, ನೋಡುವ. ಕೇಳಿ ಬರ್ತೇನೆ. ಒಡೆಯ, ನಮೋ ನಮಯ. ಎದ್ದೇಳು, ಶುಭವಾಗಲಿ. ಸಮಯ ಎಷ್ಟಾಯ್ತು? ನಿನಗೆ ಸಮಯ ಹೇಳಲಿಕ್ಕಿರುವವನ ನಾನು. ಹೋಗು, ದ್ವಾರದಲ್ಲಿ ಬೀಳು. ಸರಿ ಉಂಟಾ ಸಮಯ? ಸಮಯ ಸರಿ ಉಂಟಲ್ಲ? ಇತರಾಯ್ತು ಮತ್ತೆ ಸಮಯದ ಮಟ್ಟಿಗೆ ಏನಂದ್ರೆ ಸರಿ ಉಂಟು. ಇದ್ದಾರೆ. ನನ್ನ ಪುಣ್ಯ. ನಿನ್ನಿಂದ ಒಂದು ಕೆಲಸ ಆಗ್ಬೇಕು. ನಾನು ಅದಕ್ಕೆ ಇರುವುದಲ್ಲ ಸ್ವಾಮಿ. ನೀನು ಇಲ್ಲಿಂದ ಹೋಗ್ಬೇಕು, ಅವನಲ್ಲಿ ಹೇಳಬೇಕು. ಏನು ಅಂತ? ನಾನು ಬಂದಿದ್ದಾನ. ಸ್ವಲ್ಪ ಮೆಲ್ಲ ಹೇಳಿದ್ದೆ ಸಾಲದ. ನಾನು ಬಂದಿದ್ದೇನಂತ ಅಷ್ಟೇ, ದೊಡ್ಡ ವಿಷಯವೇ ಅಲ್ಲ. ಹಾಗೆ ಇದು ನಾನು ಬಂದಿದ್ದೇನೆ. ನೀನು ಬಂದಿದ್ದೀಯೋ? ನಿನ್ನೆ ಬಂದದ್ದು ಯಾರು? ನಾನೇ. ಇವತ್ತು ಬಂದದ್ದು ಯಾರು? ನಾನೇ. ನಾಳೆ ಬರುವವ ಯಾರು? ನಾನೇ. ಹೋಗ, ದ್ವಾರದಲ್ಲಿ ಬಿದ್ದುಕೋ.
ಹೇಳಿದೆ. ಏನಾಯ್ತು? ಅಲ್ಲಿನ ಅಪ್ಪಣೆ ಆಗಿದೆ. ಏನು ಅಂತ? ಹೋಗಿ ದ್ವಾರದಲ್ಲಿ ಬಿದ್ದುಕೊಳ್ಳಿಕ್ಕೆ ಹೇಳಿದ್ರು. ಯಾರನ್ನು? ನಾನು ಬಂದಿದ್ದೇನೆ ಅಂತ ಹೇಳಿದೆ. ಹೋಗಿ ದ್ವಾರದಲ್ಲಿ ಬಿದ್ದುಕೊಳ್ಳಿಕ್ಕೆ ಹೇಳಿದ್ರು. ಏಯ್, ನೀನು ಹೇಳಿದ್ದು ಸರಿಯಾಗಲಿಲ್ಲ. ಅಲ್ಲ, ನೀವು ಹೇಳಿದಷ್ಟು ಹೇಳಿದ್ದೇನೆ. ಹಾಗಲ್ಲ. ಮತ್ತೆ ನೀನಲ್ಲ, ನಾನು ಬಂದಿದ್ದಾನೆ. ಇದು ಹಾಗೆ ಹೇಳಿ ಹೋಗಿತ್ತಲ್ಲ. ಹೇಳು ಹೇಳು. ನೀವಲ್ಲ, ನಾನು ಬಂದದ್ದು. ಏಯ್! ನೀನು ಬಂದದ್ದ? ಎಷ್ಟು ಸಲ ಬರ್ತಿ? ಆಗ ಬಂದದ್ದು ನೀನೇ ಅಲ್ಲ. ಹೌದು. ಹೋಗ ದ್ವಾರದಲ್ಲಿ ಬಿಟ್ಟು. ನಿನಗೆ ಇದೇ ಕೆಲಸ, ಹೋಗುದು ಬರುದು. ಎಷ್ಟು ಸಲ ಬರ್ತಿ ಮಾರ್ರೆ. ಏನಾಯ್ತು? ಪುನಃ ದ್ವಾರದಲ್ಲಿ ಬಿದ್ದು ಕೈಚ ಬದಿಯಲ್ಲಿ. ಏನು ಅಂತ ಹೇಳಿದಿ? ನಾನು ಬಂದಿದ್ದೇನೆ ಅಂತ ಹೇಳಿದೆ. ಹೌದಾ? ದ್ವಾರದಲ್ಲಿ ಬಿದ್ದುಕೊಳ್ಳಿಕ್ಕೆ ಹೇಳಿದ್ರು. ಅವನಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡು. ಏನು? ಮಿತ್ರ ಬಂದಿದ್ದಾನೆ ಹೋಗಿ ಹೇಳು. ನನ್ನ ತಲೆ ಕೆಲಸ ಇದು ವಿಷಯ ಬೇರೆ. ಯಾವುದದು? ಮಿತ್ರ ಬಂದದ್ದು. ನಿನ್ನ ಮಿತ್ರ ಬಂದ್ರೆ ನನ್ನಲ್ಲಿ ಯಾಕೆ ಹೇಳುವುದು? ನಿನ್ನ ಮನೆಗೆ ಕರ್ಕೊಂಡು ಹೋಗು, ಬೇಕಾದ ಉಪಚಾರವನ್ನು ಮಾಡು, ನನ್ನಲ್ಲಿ ಹೇಳು. ಏನಾದರೂ ಕಡಿಮೆ ಆದ್ರೆ ನನ್ನಲ್ಲಿ ಹೇಳು, ಮಾಡ್ತೇನೆ ವ್ಯವಸ್ಥೆ. ಪಾಪ 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 ಎಲ್ಲಿಗೆ ಹೋಗೋದು? ನನ್ನ ಮನೆಗೆ. ಹೌದಾ? ನಾನು ಹೇಳಿದೆ ಏನು ಅಂತ. ಮಿತ್ರ ಬಂದಿದ್ದಾನೆ ಅಂತ ಹೇಳಿದೆ. ಮಿತ್ರ ಬಂದ್ರೆ ನನ್ನಲ್ಲಿ ಹೇಳುದಂತದ್ದು, ಮನೆಗೆ ಕರ್ಕೊಂಡು ಹೋಗುದು ಹೇಳಿದ್ರು. ದಯವಿಟ್ಟು ಒಂದು ಉಪಕಾರ ಮಾಡ್ಬೇಕು. ಏನು? ನನ್ನ ಮನೆಗೆ ಬರುವುದಾದ್ರೆ ತೊಂದರೆ ಇಲ್ಲ. ಈಗ ಈಗ ನೆಟ್ಟಗೆ ನಿಂತು ಬರಬಾರ್ದು. ಈಗ ಬಗ್ಗಿ ಬರ್ಬೇಕಾಯ್ತು. ಹೌದಾ? ಯಾಕೆ ಯಾಕೆ? ಮನೆ ಹೆಬ್ಬಾಗಿಲು ಸಣ್ಣದು, ಇಲ್ಲ ತಾಗಿಯದು ಬಿದ್ರೆ. ಮತ್ತೆ ಸಸ್ಯಾಹಾರಿಯ ಮಾಂಸಾಹಾರಿಯ ಈಗ ನಿನ್ನಲ್ಲಿ ಯಾವುದು ಉಂಟು? ನಮ್ಮಲ್ಲಿ ಬೇಕಾದಕ್ಕೆ. ಹೌದಾ? ಸಸ್ಯಾಹಾರಿ ಬೇಕಾದ್ರೆ ಮಾತ್ರ. ಸಣ್ಣ ತುಂಡ ದೊಡ್ಡ ತುಂಡ ನಾವು ಏನಿದ್ರು ದೊಡ್ಡದೇ. ನ್ಯಾಯ. ಹೌದಾ? ಇದು ನಿನ್ನ ಮನೆಯಲ್ಲಿ ಮಾಡುದು. ನೀವು ತೆಕ್ಕೊಳ್ಳುವುದಂತದ್ದು ಎಂತದದು? ಅದು ತೋರಿಸಿದಷ್ಟೇ. ಹೌದಾ? ತೆಕ್ಕೊಳ್ಳುದು. ಸಸ್ಯಾಹಾರಿ ಮಾಂಸ ತಂಪ ಬಿಸಿಯ ಹದ ಬಿಸಿಯ ಎಲ್ಲ ಮನೆಯಲ್ಲಿ ವ್ಯವಸ್ಥೆ ಮಾಡುವ. ಮನೆಗೆ ಓಯ್, ಅದು ಬೇಕಾ? ನಾನು ಹೇಳಿದಂಥದ್ದು. ಮಿತ್ರ ಬಂದಿದೆ ಅಂತ ಹೇಳಿದ್ದು, ಅದನ್ನೇ ನಾನು ಹೇಳಿದೆ. ಹೋಗಿ ನಾನು ನಿನ್ನ ಮಿತ್ರನ ಆಗಬಾರ್ದು ಅಂತ ಉಂಟಾ? ಆಗಬಾರ್ದಂತಲಿಲ್ಲ, ಅದಕ್ಕೊಂದು ಯೋಗ್ಯತೆ ಉಂಟಲ್ಲ. ನಿನ್ನ ಮನೆಗೆ ಬಂದು ತಿಂದು ಉಣ್ಣುವವನು ನಾನು. ತಲೆ ಸರಿ ಉಂಟನ ನಿನಗೆ? ಏಯ್, ನೀನು ಹೇಳಿದ್ದು ಸರಿಯಾಗ್ಲಿಲ್ಲ. ಒಂದು ಕೆಲಸ ಮಾಡು. ಏನು? ಪಾತಾಳದಿಂದ ಬಂದಿದ್ದಾನೆ ಹೇಳು. ಪಾತಾಳ ತಿಂದು ಬಂದಿದ್ದಾನೆ. ಪಾತಾಳ ತಿಂದು ಬಂದಿದ್ದಾನೆ. ಭೂತಳವನ್ನು ಬಿಡ್ಲಿಕ್ಕಿಲ್ಲ. ಅವನ ಕುತ್ತಿಗೆ ಕೈ ಹಾಕಿ ಹೊರಗೆ ಏನು ಏನು ಕೈ ಮಾಡುವುದಕ್ಕೆ ಬರುವುದು ನೀನು? ನನ್ನದಲ್ಲ, ಮತ್ತೆ ಅವ್ರು ಹೇಳಿದ್ದು ಹಾಗೆ ಉಂಟು. ಪಾತಾಳ ತಿಂದು ಬಂದದ್ದು ಅಂತ ಹೇಳಿದೆ. ಕುತ್ತಿಗೆ ಕೈ ಹಾಕಿ ದೂರಿಗೆ. ಯಾರು ಪಾತಾಳ ತಿಂದದ್ದು? ನೀವು ತಿಂದದ್ದು. ನಿನ್ನ ಅಪ್ಪ ತಿಂದದ್ದು, ನಾನಲ್ಲ. ಇವನಲ್ಲಿ ಒಂದು ಹೇಳಿದ್ರೆ ಇನ್ನೊಂದು ಹೇಳ್ತಾನೆ. ನೀವು ಹೇಳಿದಾಗ ಹೇಳಿದ್ದು. ಪಾತಾಳದಿಂದ ಬಂದದ್ದಲ್ವೋ? ಮತ್ತೆ ಪಾತಾಳದಿಂದ ಬಂದದ್ದು. ಗೊತ್ತಾಗೇ ಇಲ್ಲ. ಇಲ್ಲ. ಒಂದು ಕೆಲಸ ಮಾಡು. ಏನು? ಮಹಿರಾವಣ ಬಂದಿದ್ದಾನೆ ಪಾತಾಳದಿಂದ ಹೇಳು. ಇದು ಬಂದದ್ದು ಯಾರು? ಯಾರು? ಪಾಟಾಳಿ ಮೈರಣ್ಣ, ಎಣ್ಣೆ ವ್ಯಾಪಾರ. ಓ, ಪಾಟಾಳಿ ಭೈರಣ್ಣ ನಮ್ಮ ಆಸ್ಥಾನಕ್ಕೆ ಎಣ್ಣೆಯನ್ನು ತರುವವರು. ಹೌದು. ಅವರು ನಿನ್ನೆ ಎಷ್ಟು ಎಣ್ಣೆ ಹಾಕಿದ್ದಾರೆ, ಇವತ್ತೆಷ್ಟು ಹಾಕ್ತಾರೆ, ನಾಳೆ ಎಷ್ಟು ಹಾಕ್ತಾರೆ, ಎಲ್ಲವನ್ನು ಅಲ್ಲಿಗೆ ಚುತ್ತ ಮಾಡಿ. ಮೊನ್ನೆ ಸರಿ ಆಗಿದೆ. ಹಾಕಿದ ಅಲ್ಲಿಂದಲೇ ಕಳಿಸು, ಇಲ್ಲಿ ಒಳಗೆ ಬಿಡಬೇಡ. ನೀವು ನಿನ್ನಷ್ಟು ಎಣ್ಣೆ ಹಾಕಿದ್ದೀರಿ, ಇವತ್ತೆಷ್ಟು ಬರುವಾಗ ಹಾಕಿದ್ದೀರಿ, ಇದು ನಾಳೆ ಎಷ್ಟು ಹಾಕ್ಲಿಕ್ಕೆ ಉಂಟು. ಅದರ ಶುದ್ಧ ಎಣ್ಣೆ ಅಷ್ಟು. ಮೊನ್ನೆ ಲೆಕ್ಕಾಚಾರ ಮಾಡಿದ್ದೇವೆ, ಪುನಃ ಲೆಕ್ಕಾಚಾರ ಇದ್ದು ಆ ಲೆಕ್ಕಾಚಾರ ಅಲ್ಲಿ ಕೊಡ್ಬೇಕಂತೆ. ಯಾರು? ಮೈರೆಣ್ಣೆಯ ಪಾಟಾಳಿ ಅಣ್ಣ. ಏಯ್, ನಾನು ಪಾಟಾಳಿಯ? ಒಪ್ಪಿಕೊಳ್ಳುವುದು ನನಗೆ. ಏಯ್, ಹಾಗಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಹಾಗಲ್ವ? ಮತ್ತೆ ಹೇಗೆ? ಯಾವ ಪಾಟಾಳಿ ಮೈರಾವಣ ಸತ್ತವ? ಹಾಗಲ್ವೋ? ಮತ್ತೆ ನೀನು ಒಂದು ಕೆಲಸ ಮಾಡು. ಏನು? ನಾನು ಒಂದೊಂದೇ ಶಬ್ದವನ್ನು ಹೇಳ್ತೇನೆ, ಅದನ್ನು ನೇರವಾಗಿ ಅಲ್ಲಿ ಹೇಳ್ಬೇಕು. ಇನ್ನೊಂದೊಂದೇ ತಪ್ಪಿ ಹೇಳ್ಬೇಡ. ಇಲ್ಲ. ಪಾತಾಳದಿಂದ. 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 ನಿನ್ನ ಮಿತ್ರ. ನಿಮ್ಮ ಮಿತ್ರ. ನನ್ನ ಮಿತ್ರ. ಮಹಿರಾವಣ. ಮಹಿರಾವಣ.